ನನ್ನ ಮನೆಯಿಂದ ಇದ್ರೊಳಗೆ ಇವೆಲ್ಲ ಇದೇನು ಒಂದು ಏಕ್ ಮೀಟರ್ ಇಲ್ಲಿ ಗಟ್ರದ ಇಲ್ಲಿ ಹುಡುಕ ಈ ಗಟ್ರದಿಂದ ಎಲ್ಲ ಹಾವುಗಳು ಇದ್ರಾಗೆ ಬರ್ತಾವ. ಏನು ಈ ಪರಿಸ್ಥಿತಿ ಒಳಗೆ ನೀವು ವಾಟರ್ ಸಪ್ಲೈ ಪೈಪ್ಲೈನ್ ನಿಮ್ಮದು ಏನು ಈ ಪರಿಸ್ಥಿತಿ ಒಳಗೆ ನೀವು ಮಾಡಿರಿ ಇದು ಮಾಡೋದು ಸರಿ ಅನ್ನಿಸ್ತದ? ಇದು ನೋಡ್ರಿ, ಇದಕ್ಕೆ ನೀವೆಲ್ಲರೂ ಕೂತ್ಕೊಂಡು ಅಧಿಕಾರಿಗಳು ಇದನ್ನ ವಿಚಾರ ಮಾಡ್ರಿ. ಸರ್ಕಾರಕ್ಕಂತೂ ಕಿವಿನೂ ಇಲ್ಲ, ಇದೂ ಇಲ್ಲ. ಹೇಳಿ ಸಾಹೇಬ್, ನಿಮ್ಮ ಅಭಿಪ್ರಾಯ ಹೇಳಿ. ಈಗೆಲ್ಲ ರಾಮನಗರ ಹಿಡ್ಕೊಂಡು ಮ್ಯಾಗಿಂದ ಆಟೋ ಹೌಸ್ ಹಿಡ್ಕೊಂಡು ಎಲ್ಲ ನೀರು ಇಲ್ಲೇ ಬರ್ತಾವೆ, ಹೌದಾ? ಈ ಕಡೆ ಮ್ಯಾಗಿನ ನೀರು ಇಲ್ಲೇ ಬರ್ತಾವೆ. ಇಬ್ರಾಹಿಂ ರೋಜಾ ಅತಾಲಟಿ ಹಿಡ್ಕೊಂಡು ನೀರು ಇಲ್ಲೇ ಬರ್ತಾವೆ, ರೈಟಾ? ಇವು ನೀರು ಬಂದು ಹೋಗ್ಬೇಕೆಲ್ಲಿ ಅದನ್ನು ಹೇಳ್ರಿ ಮೊದಲು. ಎಲ್ಲ ತಂದು ಅಲ್ಲೇ ಎಲ್ಲಿ ನಮ್ಮ ಮನೆ ಬಲ್ಲೇ ಗಟ್ರಕ್ಕೆ, ಆ ಗಟ್ರಕ್ಕೆ ಕನೆಕ್ಷನ್ ಕೊಡ್ತೀವಿ. ನೀರು ಮುಂದೆ ಎಲ್ಲಿ ಹೋಗಬೇಕು? ಇಂಡಿ ರೋಡ್ದಿಂದ ಏನು ಈ ಕಂದಕದಿಂದ ಬಂದ ಬೊಮ್ಮಳ ಅಕ್ಷಿ ಹಿಡ್ಕೊಂಡು, ಚಾಪೂರ್ ಅಕ್ಷಿ ಹಿಡ್ಕೊಂಡು, ಶಿವಾಜಿ ಸರ್ಕಲ್ ಹಿಡ್ಕೊಂಡು ಇವೆಲ್ಲ ನೀರು ಎಲ್ಲಿ ಹೋಗ್ತಾವೆ? ಎಲ್ಲರೂ ಅದ್ರ ಮ್ಯಾಗ ಎಲ್ಲ ಮನೆಗಳು ಕಟ್ಟಾರ. ಅದ್ರ ಮ್ಯಾಲೆ ಎಲ್ಲ ತಂದು ಎಲ್ಲ ಕಸ ಹೋಗಿದಾರ. ಆ LH ಬಿದ್ರಿ ದವಾಖಾನೆ ಹಿಡ್ಕೊಂಡು, ಸಿಡ್ಜಿಗಳು ಇದು ಹಿಡ್ಕೊಂಡು ಎಲ್ಲನೂ ಬಂದದ. ನೀರು ಹೋಗಂದು ಎಲ್ಲ ತಂದು ಎಲ್ಲ ಇಲ್ಲೇ ಕನೆಕ್ಷನ್ ಕೊಡ್ತೀವಿ. ಎಲ್ಲಿ ಹೋಗ್ಬೇಕದ? ಒಂದು. ಎರಡನೇದ್ದು ಅಲ್ಲಿ 2 ಗಟ್ರ ಮಾಡಿರಿ. ಎಲ್ಲಿ ನಮ್ಮ ಮನೆ ಮಗ್ಗಲ್ದಾಗ ಚೆಂಬರ ಏನು ಬ್ರಿಡ್ಜ್ ಆಗ್ಯದಲ್ಲ, ಆ ಬ್ರಿಡ್ಜ್ ಬಲ್ಲಿ ಮೊದಲು ಒಂದು ಗಟ್ರ ಮಾಡಿರಿ. ಆ ಗಟ್ರ ಮೇಲೆ ಅಲ್ಲಿ ಏನೇನು ಕಟ್ಟಿರೋದು ನಿಮಗೆ ನಿನ್ನೆ ನೋಡ್ರಿ ನೀವು, ಹೌದಾ? ಅದ್ರ ಈ ಕಡೆ ಮ್ಯಾಗ ಒಂದು ಗಟ್ರ ಮಾಡಿರಿ. ಅದು ಎಲ್ಲಿ ಹೋಗ್ಬೇಕು ನೀರು? ಯಾರೋ ಜಾಗದಾಗ ಬಂದು ಹರಿ ತೆಗೆದು ಬಿಟ್ಬಿಟ್ರಿ ನೀವು. ಒಟ್ಟ ಅವು ನೀರು ಎಲ್ಲಿ ಬಿಟ್ಟಿರಲ್ಲ, ಬಿಡಲಿ. ನೀರು ಹೋಗೋಕೆ ಒಂದು ದಾರಿ ಮಾಡೋಣ. ಇಲ್ಲಿ ಎಷ್ಟು ಮಂದಿ ಅದಾರ, ಬಡವ್ರು ಇದಾರೆ, ಯಾರು ಶ್ರೀಮಂತರು ಯಾರೂ ಇಲ್ಲ. ಸಾಲ ಸಮುದಾಯ ಮಾಡಿ ಮನೆ ಕಟ್ಕೊಂಡಾರ. ಏನು ಅಂಥ ಪರಿಸ್ಥಿತಿ ಒಳಗೆ ಅಲ್ಲಿ ಹಾವ ಚೋಳ, ನನ್ನ ಮನೆಗೆ 7 ಹಾವು ಬಂದಾವ, ಒಂದಲ್ಲ 2, 7. ಏನು ಅಂಥ ಪರಿಸ್ಥಿತಿ ಒಳಗೆ ನಿಮಗೆಲ್ಲ ತೋರಿಸಿ ನಾನು. ಮತ್ತು ಇಂಥದ್ರಾಗ ನೀವೆಲ್ಲ ಇದೇ ರೀತಿ ಮಾಡ್ಕೊತ ಹೋದ್ರೆ ನೀರು ಹೋಗ್ಲಿಕ್ಕೆ ದಾರಿ ಎಲ್ಲಿದೆ? ನಿಮ್ಗೆ ಯಾರಿಗೆ ಇಂಜಿನಿಯರ್ಗಳು ಸ್ವಲ್ಪ ಕುತ್ಕೊಂಡು ಮೊರೆಯವ್ರ, ನೀವಂತೂ ಸೀನಿಯರ್ ಇದ್ದೀರಿ, ಇಲ್ಲಿ ನೀವು ಇಲ್ಲಿ ಇದ್ದವ್ರು ಇದ್ದೀರಿ, ಜೈನ್ ಕಮಿಷನರ್ ಜೋಡಿ ನೀವು ಕೆಲಸ ಮಾಡಿದವ್ರು ಇದ್ದೀರಿ. ಒಬ್ಬ ಯಾರು ಚಲಿವಂದ್ರೆ ಇದ್ದವ್ರಿಗೆ ಒಬ್ಬ ಇಂಜಿನಿಯರ್ ಕರ್ಕೊಂಡ್ಬಂದು ಮಾಡಿರಿ. ಅದನ್ನು ಸುಮ್ಮನೆ ಬಂದು ಎಲ್ಲರೂ ತಂದು ಎಲ್ಲ ಕನೆಕ್ಷನ್ ತಂದು ಅಲ್ಲೇ ಕೊಟ್ಬಿಡೋದು. ಇಲ್ಲ, ಒಂದು ಕೆಲಸ ಮಾಡಿ, ಎಷ್ಟು ಮನೆಗಳದಾವೆ ಎಲ್ಲ ನೀವೇನು ಅಧಿಕಾರಿಗಳಿದಿರಲ್ಲ, ನಿಮಗೆ ಬರೆದು ಕೊಟ್ಬಿಡ್ತದೆ, ನೀವೇ ತೊಗೊಂಡ್ಬಿಡ್ರಿ, ರೊಕ್ಕ ಕೊಟ್ಬಿಡ್ರಿ, ಬೇರೆ ಕಡೆ ಕಟ್ಕೋತಾರೆ ಎಲ್ಲರೂ. ಆ ಪರಿಸ್ಥಿತಿ ಆಗ್ಯದ ಈಗ. ಏನಾಗ್ಯಾವ? ನೀರೆಲ್ಲ ಪೂರ ಎಲ್ಲ ನೀರೆಲ್ಲ ರೋಡ್ ಮೇಲೆ ಬಂದು ನಿಂತ್ಬಿಡ್ತಾವ. ಇದನ್ನು ವಿಚಾರ ಮಾಡ್ಬೇಕಲ್ಲ ನೀವೆಲ್ಲ. ಈಗ ಮೊನ್ನೆ ಹೇಳಿ ನಿಮ್ಗೆ ಜೈನ್ ಕಮಿಷನರ್ ಕರೆಸ್ರಿ ಅಂತೇಳಿ, ಹಾಸ್ಮೆ ಅಂತೇಳಿ ಕಮಿಷನರ್ ಇದ್ರು, ಗೊತ್ತೈತೇನು? ಹಾಸ್ಮೆ ಕಮಿಷನರ್ ಸುತ್ತ ನಾಲೆಜ್ ಐತಿ. ಇದನ್ನ ಅವ್ರನ್ನ ಕರ್ಕೊಂಡ್ಬಂದು ಏನಾರ ಮಾಡಿ ಏನು ನೀರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನೀವು ಅದನ್ನ ಮಾಡೋದು ಬಿಟ್ಟು ಎಲ್ಲ ಕನೆಕ್ಷನ್ ಇಲ್ಲಿ ಈ ರೋಡ ಈ 2 ವರ್ಷನಾಗ ರಮೇಶ್ ಬಿದ್ದೂರು ಹೇಳಿದ್ರು, ಈ ರೋಡ 3 ವರ್ಷನಾಗ 2 ಸಲ ಮಾಡಿರಿ. ಎಷ್ಟು ರೊಕ್ಕ ಹಾಕಿದ್ರಿ ಇದಕ್ಕೆ? 3 ಸಲ ರೋಡ್ ಮಾಡಿದ್ರಿ, 3 ಸಲ ರೊಕ್ಕ ತೆಗೆದ್ರಿ. ಯಾರು ಬಿಜಾಪುರದವರು ಭಾಳ ಒಳ್ಳೆಯವ್ರು ಅದಾರ ನಮ್ಮ ಜನ, ಯಾರೂ ನಿಮಗೆ ಕೇಳಿಲ್ಲ. ಇಲ್ಲಿ ಮೊದಲು ಈ ಡ್ರೈನ್ ಮಾಡಿದ್ರಿ, ಈ ರೋಡಿಗೆ ಈಚೆ ಕಡೆ ಆಚೆ ಕಡೆ ಒಂದು ಡ್ರೈನ್ ಮಾಡಿದ್ರಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯೂಶಲಿ 3 ಸಲ ಮಾಡಿರಿ, ಕೋಟಿಗಟ್ಟಲೆ ರೊಕ್ಕ ಹಾಕಿರಿ. ಆ ರೊಕ್ಕ ಹಾಕಿ ಡ್ರೈನ್ ತಂದು ಎಲ್ಲಿ ಕನೆಕ್ಷನ್ ಕೊಡ್ತೀರಿ? ಮತ್ತು ಅಲ್ಲೇ ಕ್ವಾಟಿಗೋಡಿಗೆ ತಂದು ಕೊಡ್ತೀರಿ. ಕ್ವಾಟಿಗೋಡಿ ನೀರು ಹೋಗ್ಬೇಕು ಎಲ್ಲಿ? ಈಗ ಮ್ಯಾಗಿನ ಕ್ಯಾಮಣಕದ್ದಿಯಿಂದ ಕಚ್ಚಿಜಾಪುರದಿಂದ ನೀರು ಬರ್ತಿದ್ವಿ ಇಲ್ಲಿ. ಈ ನೀರು ಬಂದು ಈಗ ಶೆಡ್ ಅದಲ್ಲ, ಈ ಶೆಡ್ ಬಲೆ ಪೈಪ್ ಇತ್ತು, ದೊಡ್ಡ ಪೈಪ್. ಈ ಶೆಡ್ ಬಲೆ ಇವು ನೀರು ಪ್ಯೂರ ಕಂದಕಕ್ಕೆ ಹೋಗ್ತಿತ್ತು. ಆ ಕಂದಕದಿಂದ ಆ ಕಡೆ ಹೋಗ್ತಿತ್ತು. ಅದನ್ನೂ ಬಂದ. ಅವು ಎಲ್ಲ ನೀರು ಬಂದು ಇಲ್ಲಿ ನಿಂತು ಬಳಕ ಯಾರು ಏನು ಮಾಡೋಕ್ಕಾಗ್ತದೆ? ಅದನ್ನು ಇದನ್ನ ಮೊದಲು ಎಲ್ಲರೂ ಕುತ್ಕೊಂಡು ನೀವು ಮೊದಲು ಪ್ಲ್ಯಾನ್ ಮಾಡಿರಿ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ದವ್ರು ಕರೆಸ್ರಿ, ನೀವು ಜಿಲ್ಲಾಧಿಕಾರಿಗಳು ಕರೆಸ್ರಿ, ನೀವೆಲ್ಲರೂ ಕೂಡ್ರಿ, ಕೂತು ಒಂದು ಮೀಟಿಂಗ್ ಮಾಡಿರಿ, ಒಂದು ಸೊಲ್ಯೂಷನ್ ಮಾಡಿರಿ. ಇಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ರಮೇಶ್ ಬಿದ್ನೂರು ಅವ್ರು ಒಳ್ಳೆ ಕೆಲಸ ಮಾಡ್ಯಾರ. ನಾನೇ ಇವತ್ತು ನಿನ್ನೆ ಮಾಡ್ಬೇಕಂತ ಮಾಡಿದ್ದೆ. ನಾನೇ ಬಂದ್ ಮಾಡ್ಬೇಕು ರೋಡ್, ನಾನೇ ಸ್ವತಃ ಕುಂಡಿರ್ಬೇಕಂತ ನಾನು ವಿಚಾರ ಮಾಡಿದ್ದೆ. ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇವರಿಗೆ ಯಾರು ಕಮಿಷನರ್ ಕೂಡ ನಾನು ಮನವಿ ಕೊಟ್ಟಿದ್ದೆ. ನಾನು ಮನವಿನೂ ಕೊಟ್ಟೀನಿ. ಇಲ್ಲ ನೋಡ, ನಾನು ಮನವಿನೂ ಕೊಟ್ಟೀನಿ. ನಾನು ರೋಡೇ ಬಂದ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನೇ ಮಾಡೋವಿದ್ದೆ, ಇವತ್ತು ಅವ್ರು ಮಾಡ್ಯಾರ. ಇದಕ್ಕೆಲ್ಲ ಕೂಡ ಒಂದು ಪ್ಲಾನ್ ಸರಿ ಏನಾರ ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ಬದುಕ್ತಾರ. ಇಲ್ಲ, ಯಾರೂ ಬದುಕಂಗಿಲ್ಲ. ಆ ಬಾಗವನ್ ಕಾಲನಿ ಪರಿಸ್ಥಿತಿ ನೀವು ನೋಡಿದ್ರೆ ಬೆಳಗ್ಗೆ ವಾಕಿಂಗ್ ಬರ್ತಾರೆ ಹೆಣ್ಮಕ್ಳು, ಎಲ್ಲ ಮೂತಿ ಹೊತ್ತಿ ಕಟ್ಕೊಂಡು ಬರೋ ಪರಿಸ್ಥಿತಿ ಅದು. ಅಷ್ಟು ಸ್ಮೆಲ್ ಬರ್ತದೆ. ಅದಕ್ಕೆ ಇದನ್ನು ಎಚ್ಚೆತ್ಕೊಂಡು ನೀವು ಏನು ಮಾಡ್ಬೇಕತ್ತೀರಿ, ಒಂದು ಎಲ್ಲರೂ ಕೂಡ ವಿಚಾರ ಮಾಡಿ ಎಲ್ಲ ನೀರು ಕಂದಕದಿಂದ ಏನು ಹೋಗ್ಬೇಕಾಗ್ಯಾವ ನೀರು ಆ ಮುಲ್ಕ್ ಮೈದಾನ ತೋಪ್ ಹಿಡ್ಕೊಂಡು ಪೂರ ಎಲ್ಲ ಕ್ಲೀನ್ ಮಾಡಿ. ನಿಮಗೆ ನೀವು ಹೋದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್, ಯಾಕಂದ್ರೆ ರಾಜುಗೌಡಗೆ ನೀವು ಅದು ಟೆಂಡರ್ ಕೊಟ್ಟಿದ್ರಿ. ನೀವು ಅವ್ ಕಾಂಕ್ರೀಟ್ ಹಾಕಿದ, ಸ್ಟೀಲು ಹಾಕ್ಯಾನಲ್ಲಿ, ಅವು ಮಾಡಿಬಿಡ್ಲಿಲ್ಲ. ಅವರು ಯಾಕೆ ಮಾಡಿಬಿಡ್ಲಿಲ್ಲ ಅಂದ್ರೆ ಆ ಕೆಂಪು ಕರಿ ಕಲ್ಲಾಗೆ ನೀವು ಕಟ್ಟಬೇಕು, ಕಟ್ಟಿ ನೀವು 3 ಫೂಟ್ ಗಾಡಿ ಮಾಡ್ರಿ ಅಂತ ಹೇಳಿದ್ರು. ಅದನ್ನ ಮಾಡ್ರಿ. ಅದನ್ನ ನಿಮ್ಮ ವಿಚಾರ ಏನದ ಹೇಳ್ರಿ.